ದರ್ಶನ್ ಪೂಜೆ ವಿಚಾರ ಭಾರಿ ವಿವಾದಕ್ಕೀಡಾಗಿದೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ಪಟ್ಟಣದ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿರ್ತಕ್ಕಂಥದ್ದು. ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿದಾರಂತೆ. ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ದೇವರ ವಿಗ್ರಹದ ಬಳಿಯೇ ದರ್ಶನ್ ಫೋಟೋಗಳನ್ನು ಇಟ್ಟು ಅದಕ್ಕೂ ಎಲ್ಲ ಪೂಜೆ. ಯಾರಿಗೆ ಏನು ಮಾಡಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ದಿದ್ರೆ ಹಿಂಗಾಗುತ್ತೆ. ಜೊತೆಗೆ ಆ ಥರ ಮಾಡಿದ ಅರ್ಚಕನನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಪೂಜೆ ಮಾಡಿ ಮಂಗಳಾರತಿ ಕೂಡ ಮಾಡಿಬಿಟ್ಟಿದ್ದಾರೆ ಅವರು. ನೋಡಿ ಅಲ್ಲಿ ಆ ದೃಶ್ಯದಲ್ಲಿ. ಇದನ್ನ ಕಾಮಿಡಿ ಅನ್ಬೇಕೋ ಟ್ರಾಜಿಡಿ ಅನ್ಬೇಕೋ ಗೊತ್ತಿಲ್ಲ. ಆದರೆ ದೇವಸ್ಥಾನದ ಒಳಗಡೆ ದೇವಸ್ಥಾನದ ಸಂಪ್ರದಾಯಕ್ಕೆ ಧಕ್ಕೆ ಬಂದಿದೆ ಅಂತ ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ಅಮಾನತುಗೊಳಿಸಿ ಧಾರ್ಮಿಕ ದತ್ತಿ ಇಲಾಖೆ ಆದೇಶ ನೀಡಿದೆ. ಯಾರನ್ನ ಹೇಗೆ ನೋಡಬೇಕು ಅನ್ನೋದು ಗೊತ್ತಾಗದಿದ್ರೆ ಹೀಗಾಗತ್ತೆ. ಕೊಲೆ ಆರೋಪಿ ಆತ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಅವ್ರ ಫೋಟೋನ ತಗೊಂಡೋಗಿ ಅಲ್ಲಿ ದೇವ್ರ ಮುಂದೆ ಇಟ್ಟು ಅದಕ್ಕೂ ಎಲ್ಲ ಮಂಗಳಾರತಿ ಮಾಡ್ತಾ ಇರೋವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾವುದನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಗೊತ್ತಿಲ್ಲದಿದ್ರೆ ಹಿಂಗಾಗತ್ತೆ ಪರಿಸ್ಥಿತಿ. ಆತ ಚಲನಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥ ನಾಯಕ ನಟ ಅಷ್ಟೇ. ನಿಜವಾದ ಜೀವನದಲ್ಲಿ ನಾಯಕ ಆಗಿದ್ದಾನ? ಹಾಗಾದರೆ ನಿಜವಾದ ಜೀವನದಲ್ಲಿ ಆತ ಎದುರಿಸ್ತಾ ಇರ್ತಕ್ಕಂಥದ್ದು ಕೊಲೆ ಆರೋಪ. ಕಾನೂನು ಈ ನೆಲದ ನಿಜವಾದ ದೇವರು, ಸಂವಿಧಾನ ಈ ನೆಲದ ನಿಜವಾದ ದೇವರು. ಅದನ್ನು ನಾವು ಮೊದಲು ಗೌರವಿಸಬೇಕಲ್ವಾ? ಅಥವಾ ದೇವಸ್ಥಾನದ ಒಳಗೆ ಅದರದ್ದೇ ಆದಂಥ ಬೇರೆ ಒಂದು ಪವಿತ್ರವಾದಂಥ ಒಂದು ಜಾಗ, ಅದು ಅದರದ್ದೇ ಆದಂಥ ಎನರ್ಜಿಗಳಿರುತ್ತೆ. ಇದನ್ನು ಹೀಗೆ ಮಾಡ್ಬೋದಾ ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಎದ್ದಿದೆ. ಇಷ್ಟು ಮೂರ್ಖತನಕ್ಕೆ ಇಳಿತಾರ ಮನುಷ್ಯರು? ಅಂಧಾಭಿಮಾನ ಅಲ್ವಾ ಇದು? ಮನುಷ್ಯರ ಫೋಟೋಗಳನ್ನು ತಗೊಂಡೋಗಿಟ್ಟು ಈ ಥರ ಎಲ್ಲ ಮಾಡ್ಬೋದಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಯಾತಕ್ಕೋಸ್ಕರ ಹೀಗೆ ದರ್ಶನ್ ಫೋಟೋಗಳನ್ನ ತಗೊಂಡೋಗಿ ಗರ್ಭಗುಡಿನಲ್ಲಿ ಇಟ್ಟು ಆರತಿ ಮಾಡಿ, ಏನೇನು ಹುಚ್ಚಾಟ ಅಲ್ವಾ ಇದು? ಯಾಕೆ ಹಿಂಗೆ ನಡೀತು ಘಟನೆ? ಏನೇನು ನಡೀತು? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕ ಮಾಡೋಣ. ನೋಡಿ ಹೇಗೆ ಮಾಡಿದ್ದಾರೆ ಅಂದರೆ, ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ದರ್ಶನ್ ಅವರ ಫೋಟೋಗಳನ್ನು ದೇವರ ಗರ್ಭಗುಡಿಯಲ್ಲಿ ತಗೊಂಡೋಗಿಟ್ಟು ಅದಕ್ಕೆಲ್ಲ ಮಂಗಳಾರತಿ ಮಾಡಿರ್ತಕ್ಕಂಥದ್ದು. ಯಾತಕ್ಕೋಸ್ಕರ ಇಂಥದ್ದೆಲ್ಲ ಮಾಡ್ತಾರೋ? ನಾವು ಮಾಡೋ ಕೆಲಸ ಏನು ಮಾಡ್ತಾ ಇದ್ದೀವಿ ಅನ್ನೋದರ ಕಿಂಚಿತ್ತು ಅರಿವಿಲ್ಲದೆ ಇದ್ದಾಗ ಹಿಂಗಾಗತ್ತೆ. ಆರತಿ ಯಾತಕ್ಕೋಸ್ಕರ ಮಾಡ್ತೀವಿ, ಯಾರಿಗೆ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲದಿದ್ರೆ ಇಂಥದ್ದೆಲ್ಲ ಆಗತ್ತೆ. ದರ್ಶನ್ ಕುರಿತಾಗಿ ಯಾರಿಗೋ ಅಭಿಮಾನ ಇರ್ಬೋದು, ಅದು ಅವರ ಅಭಿಮಾನ. ಆದರೆ ಈಗ ಪ್ರಸಕ್ತ ಆತ ಕೊಲೆ ಆರೋಪಿ. ಆ ಕೊಲೆ ಆರೋಪಿಯ ಫೋಟೋಗಳನ್ನ ಅಲ್ಲಿ ಒಳಗೆ ತಗೊಂಡೋಗಿಟ್ಟು ಏನು ಮಾಡ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗಬೇಕು. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ಎಸ್ ರೇಣುಕಾರಾಧ್ಯ, ಗೋ ಹೆಡ್. ಏನಿದು ಹುಚ್ಚಾಟ? ಯಾತಕ್ಕೋಸ್ಕರ ಗರ್ಭಗುಡಿಯ ಒಳಗೆ ದರ್ಶನ್ ಫೋಟೋ ತಗೊಂಡೋಗಿಟ್ಟು ಆರತಿ ಮಾಡಿ? ಕಾಮನ್ ಸೆನ್ಸ್ ಇಲ್ವಾ ಅಲ್ಲಿ ಯಾರಿಗೂ? ಖಂಡಿತ ಶ್ರೀಲಕ್ಷ್ಮಿ, ಒಂದ್ ಕಡೆಗೆ ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಬೇಲ್ ಪಡೆಯೋದಕ್ಕೆ ಹರಸಾಹಸವನ್ನ ಪಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಅವರ ಅಭಿಮಾನಿಗಳು ಮಾಡ್ತಾ ಇರತಕ್ಕಂಥ ಕೆಲಸಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಕುರುಗೋಡು ಪಟ್ಟಣದಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು ನಿಜಕ್ಕೂ ಒಂದು ರೀತಿಯ ಒಂದು ಚರ್ಚೆಗೆ ಗ್ರಾಸವಾಗ್ತಕ್ಕಂಥ ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅಂದ್ರೆ ಕುರುಗೋಡು ಪಟ್ಟಣದಲ್ಲಿ ಐತಿಹಾಸಿಕ ದೇವಾಲಯ ಇದೆ, ದೊಡ್ಡ ಬಸವೇಶ್ವರ ದೇವಾಲಯ ಅಂತ. ಆ ಒಂದು ದೇವಾಲಯದಲ್ಲಿ ನಿನ್ನೆ ಶ್ರಾವಣ ಸೋಮವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಬೇಗ ಬೇಲ್ ಸಿಗ್ಲಿ ಅನ್ನುವ ನಿಟ್ಟಿನಲ್ಲಿ ಒಂದು ಪೂಜೆಯನ್ನ ಮಾಡ್ತಾರೆ. ವಿಶೇಷ ಪೂಜೆಯನ್ನ ಮಾಡಿಸಿ ಮಂಗಳಾರತಿಯನ್ನು ಕೂಡ ಅಲ್ಲಿ ಮಾಡಿಸ್ತಾರೆ. ಅಲ್ಲಿ ಆಗಿರ್ತಕ್ಕಂಥ ಅಚಾತುರ್ಯ ಏನು ಅಂದ್ರೆ, ದೇವಸ್ಥಾನದ ಅಂದ್ರೆ ಗರ್ಭಗುಡಿಯ ಒಳಗೆ ಬಸವೇಶ್ವರನ ಸಮೀಪ ದರ್ಶನ್ ಅವರ 5 ಫೋಟೋಗಳನ್ನ ಇಟ್ಟು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ದೇವರಿಗೆ ಸರಿಸಮನಾಗಿ ದರ್ಶನ್ ಅವರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ದೇವಸ್ಥಾನದ ರೀತಿ ರಿವಾಜುಗಳಿಗೆ ಧಕ್ಕೆ ಆಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಈಗ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ದೇವಸ್ಥಾನದ ಅರ್ಚಕ, ಅಂದ್ರೆ ಯಾರು ಆದ ಪೂಜೆಯನ್ನ ಮಾಡಿದ್ರು, ಜೊತೆಗೆ ಮಂಗಳಾರತಿಯನ್ನ ಮಾಡಿದ್ರು, ಆ ಒಂದು ಅರ್ಚಕ ಮಲ್ಲಿ ಎನ್ನುವ ಅರ್ಚಕರನ್ನ ಈಗ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಅಮಾನತು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಅರ್ಚಕರನ್ನ ದೇವಸ್ಥಾನದ ಒಳಗಡೆ ಕೂಡ ಬಾರದಂತೆ ನಿಷೇಧಾಜ್ಞೆಯನ್ನ ಹೇರಿರ್ತಕ್ಕಂಥದ್ದು. ಅಂದ್ರೆ ವಿಚಾರಣೆ ನಡೆಸಿ ಮುಂದಿನ ಕ್ರಮ ಆಗುವವರೆಗೂ ಕೂಡ ಅರ್ಚಕರ ದೇವಸ್ಥಾನದ ಒಳಗೆ ಬರಬಾರ್ದು ಅನ್ನುವ ಒಂದು ನಿಷೇಧವನ್ನ ಹೇರಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಇನ್ನು ಈ ಬಗ್ಗೆ ಹೆಚ್ಚಿನ ಕ್ರಮ ಆಗಬೇಕು ಅಂತ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ರೈಟ್, ದರ್ಶನ್ ಸ್ಟೋರಿ ಮೂವ್ ಆನ್ ಆಗೋಣ. ಕೊಲೆ ಕೇಸಲ್ಲಿ ಜೈಲು ಸೇರಿದ್ರು ಕೂಡ ಇನ್ನೂ ಬುದ್ಧಿ ಕಲಿತಿಲ್ವಾ ಪವಿತ್ರ ಗೌಡ? ಜೈಲಿನಲ್ಲಿ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಪವಿತ್ರ ಗೌಡ ತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಭೇಟಿ ಆಗಬೇಕು ಅಂತ ಪವಿತ್ರ ಗೌಡ ಪತ್ರ ಬರೆದಿದ್ದಾರಂತೆ.
ನಿನ್ನೆ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ರು. ವಿಜಯಲಕ್ಷ್ಮಿ ಭೇಟಿ ಬೆನ್ನಲ್ಲೇ ಪವಿತ್ರ ಅವರ ಕುಟುಂಬದವರು ಭೇಟಿಯಾಗಿದ್ರು. ಈಗ ದರ್ಶನ್ ಭೇಟಿ ಬಗ್ಗೆ ಪವಿತ್ರ ಗೌಡ ತಾಯಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಅವ್ರನ್ನ ಭೇಟಿಯಾಗೋದಕ್ಕೆ ಪವಿತ್ರ ಹರಸಾಹಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜಯಲಕ್ಷ್ಮಿ ದರ್ಶನ್ ಭೇಟಿಯಿಂದ ಪವಿತ್ರಾಗೆ ಆತಂಕ ಉಂಟಾಗಿದೆಯಂತೆ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಆ 4 ನೀಡುವ ಹೇಳಿಕೆಯೇ ಕಂಟಕ ಆಗೋ ಸಾಧ್ಯತೆ ಇದೆ. ಯಾರ 4 ಜನ? ಸದ್ಯ 4 ವಿರುದ್ಧ ಪೊಲೀಸರು ಪ್ರತ್ಯಕ್ಷ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರಂತೆ. ಹಾಗಾದ್ರೆ ಏನದು ಸ್ಟೋರಿ ನೋಡಿ. ದರ್ಶನ್ಗೆ ಕಂಟಕವಾದ್ರ ಆ 4 ವಿರುದ್ಧ ಸಾಕ್ಷಿ ಹುಡುಕಿರೋ ಖಾಕಿ. ಕಂಬಿ ಹಿಂದಿರೋ ದರ್ಶನ್ಗೆ ಆ 4ರಿಂದಲೇ ಕಂಟಕ ಫಿಕ್ಸ್ ಅನ್ನೋ ಚರ್ಚೆ ಜೋರಾಗಿದೆ. ಕೊಲೆ ಕೇಸ್ನಲ್ಲಿ ತನಿಖೆ ಮಾಡೋ ಅಂಶಗಳು ಇನ್ನೂ ಇದೆ ಎನ್ನಲಾಗಿದೆ. ಡಿ ಗ್ಯಾಂಗ್ನ 4 ಆರೋಪಿಗಳ ಬಗ್ಗೆ ಪೊಲೀಸರು ಮತ್ತೊಂದು ಹಂತದ ತನಿಖೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್, ಶವ ಸಾಗಾಟ ಮಾಡಿದ್ದ ಆ 4 ಆರೋಪಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಡುಕಿರೋ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 4 ಗುರುತು ಪತ್ತೆ ಹಚ್ಚೋಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, ರವಿಶಂಕರ್ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ. ಬೆಂಗಳೂರು ಉತ್ತರ ತಹಶೀಲ್ದಾರ್ ಹಾಗೂ ತುಮಕೂರು ತಹಶೀಲ್ದಾರರ ಅನುಮತಿ ಹಾಗೂ ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ ಮಾಡುತ್ತಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಮತ್ತು ಶವ ಬಿಸಾಡೋಕೆ ಹೆಲ್ಪ್ ಮಾಡಿದ್ದ 4 ಆರೋಪಿಗಳು ಕೃತ್ಯದ ನಂತರ ಒಂದೊಂದು ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳಿಗೆ ಸಹಾಯ ಮಾಡಿದ್ದ ವ್ಯಕ್ತಿಗಳು, ಆಟೋ ಚಾಲಕರು ಸೇರಿ ಆರೋಪಿಗಳನ್ನು ನೇರವಾಗಿ ನೋಡಿರೋ ವಿಟ್ನೆಸ್ಗಳ ಮೂಲಕ ಗುರುತು ಪತ್ತೆ ಹಚ್ಚುತ್ತಿದ್ದಾರೆ. ವಿಟ್ನೆಸ್ಗಳು ಗುರುತು ಪತ್ತೆ ಹಚ್ಚಿದ್ರೆ 4 ಕಾನೂನು ಕಂಟಕ ಮತ್ತಷ್ಟು ಬಿಗಿಯಾಗಲಿದೆ. ಸದ್ಯ ಆರೋಪಿಗಳ ಗುರುತು ಪತ್ತೆ ಕಾರ್ಯಕ್ಕೆ ಮುಂದಾಗಿರೋ ಪೊಲೀಸರು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.